ನಮಸ್ಕಾರ ಎಲ್ಲರಿಗೂ ವರ್ಷ ಅಡುಗೆ ಮನೆಗೆ ಸ್ವಾಗತ. ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವತ್ತು ನಮ್ಮ ಚಾನಲ್ನಲ್ಲಿ ತುಂಬಾ ಫೇಮಸ್ ಆದಂಥ ಬೆಟಗೇರಿ ಚಟ್ನಿಯನ್ನು ಹೇಗೆ ಮಾಡೋಣ ಅಂತ ನೋಡೋಣ ಬರ್ರಿ. ಇದು ಪಡ್ಡು ಅಥವಾ ಪೂರಿಗೆ ತುಂಬ ಚೆನ್ನಾಗಿರ್ತದೆ. ಇದನ್ನು ಮಾಡಲು ಈಗ ಸ್ವಲ್ಪ ಒಳ್ಳೆಣ್ಣೆ ತಗೊಳ್ರಿ, ಸ್ವಲ್ಪ ಜೀರಿಗೆ, ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಒಂದು ಸ್ವಲ್ಪ ಹಸಿ ಕರಿಬೇವು, ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ. ಮನೆಯಲ್ಲೇ ಮಾಡಿದಂಥ ಅರಿಶಿನ ಪುಡಿ ತೊಗೊಂಡಿವಿ, ನೀವು ಯಾವುದಾದ್ರೂ ತೊಗೊಳ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಾವಿಲ್ಲಿ ಕೆಂಪು ಉಪ್ಪು ಬಳಸ್ತಾ ಇದ್ದೀವಿ, ನೀವು ಯಾವುದಾದ್ರೂ ತೊಗೊಳ್ಬೋದು. ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಇವು ಖಾರ ಇರೋದ್ರಿಂದ ಸ್ವಲ್ಪ ಮೆಣಸಿನ್ಕಾಯನ್ನು ಕಮ್ಮಿ ತೊಗೊಂಡಿದ್ದೀವಿ, ನೀವು ಜಾಸ್ತಿ ತೊಗೊಳ್ಬೋದು ಬೇಕಾದರೆ. ಒಂದು 2 ಉಳ್ಳಾಗಡ್ಡಿ, ಸಣ್ಣದಾಗಿ ಹೆಚ್ಚಿಟ್ಟಂಥ 2 ಉಳ್ಳಾಗಡ್ಡಿ, ಒಂದು 5 ಚಮಚದಷ್ಟು ಪುಟಾಣಿ ಹಿಟ್ಟು ಮತ್ತು ಒಂದು 2 ಚಮಚದಷ್ಟು ಸಕ್ಕರೆ ಬೇಕು ರೀ. ಹೀಗೆ ಹೇಗೆ ಮಾಡೋಂತ ನೋಡೋಣ ಬರ್ರಿ. ಮೊದಲು ಗ್ಯಾಸ್ ಹಚ್ಕೊಂಡು ಅದ್ರ ಮೇಲೆ ಒಂದು ಡಬರಿ ಇಟ್ಕೊಳ್ರಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ರಿ. ಸಾಸಿವೆ ಎಣ್ಣೆಯಲ್ಲಿ ಚಟಪಟ ಅಂತ ಸಿಡಿಬೇಕು. ಚಟಪಟ ಅಂತ ಸಿಡಿದ ಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ರಿ. ಜೀರಿಗೆನೂ ಎಣ್ಣೆಯಲ್ಲಿ ಹುರ್ಕೊಂಡ್ಮೇಲೆ ಸ್ವಲ್ಪ ಹಸಿ ಕರಿಬೇವು ಹಾಕ್ಕೊಳ್ರಿ. ಈಗ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ರಿ. ಇದಕ್ಕೆ ಹಸಿ ಮೆಣಸಿನ್ಕಾಯಿ ಖಾರ ಇರೋದ್ರೂ ನೋಡಿ ಹಾಕ್ಕೊಡ್ರಿ. ಅಂದರೆ ಈ ಚಟ್ನಿ ಖಾರ ಇದ್ರೇ ತಿನ್ನಲು ರುಚಿಯಾಗಿರ್ತೈತೆ. ನೀವು ಖಾರ ಇಲ್ಲಾರ್ದು ಮೆಣಸಿನ್ಕಾಯಿ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಡ್ರಿ. ಇವು ಮೆಣಸಿನ್ಕಾಯಿ ಖಾರ ಇರೋದ್ರಿಂದ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿವಿ ನಾವು, ತುಂಬ ಖಾರದ ಮೆಣಸಿನ್ಕಾಯಿ ಇವು. ಈಗ ಹೆಚ್ಚಿಟ್ಟುವಂಥ 2 ಉಳ್ಳಾಗಡ್ಡಿ ಹಾಕ್ಕೊಳ್ರಿ. ಉಳ್ಳಾಗಡ್ಡಿ ಹಾಕ್ಕೊಂಡು ಈ ಉಳ್ಳಾಗಡ್ಡಿನ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ರಿ. ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಹುರ್ಕೊಳ್ರಿ ಉಳ್ಳಾಗಡ್ಡಿಯನ್ನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ನಾವಿಲ್ಲಿ ಕೆಂಪು ಉಪ್ಪು ಬಳಸಾಕತ್ತೀವಿ, ನೀವು ಯಾವುದಾದ್ರೂ ಹಾಕ್ಕೊಳ್ಬೋದು ರೀ. ಈ ಹಾಕ್ಕೊಂಡು ಉಪ್ಪು ಮತ್ತು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಜೊತೆ ಚೆನ್ನಾಗಿ ಕಲಿಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊಳ್ರಿ. ನೋಡಿ ಈ ರೀತಿ ಆಗಬೇಕು. ಉಳ್ಳಾಗಡ್ಡಿ ಸ್ವಲ್ಪ ಲೈಟಾಗಿ ಕೆಂಪಗಾಗೋವರೆಗೆ ಎಣ್ಣೆಯಲ್ಲಿ ಹುರ್ಕೊಳ್ರಿ. ಆಮೇಲೆ ಇದಕ್ಕೆ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ರಿ. ಅರಿಶಿನ ಪುಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ರಿ. ನಮ್ಮದು ಇನ್ನೊಂದು ಚಾನಲ್ ಇದೆ, ವರ್ಷ ವ್ಲಾಗ್ಸ್ 84 ಅಂತ. ಆ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಆ ಚಾನಲ್ನಿಗೂ ಸಹ ಸಪೋರ್ಟ್ ಮಾಡಿ. ಈ ವಿಡಿಯೋನು ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಚಟ್ನಿ ಪಡ್ಡು ಅಥವಾ ಪೂರಿ ತಿನ್ನಲು ತುಂಬ ಚೆನ್ನಾಗಿರ್ತದೆ. ಈಗ ಇದನ್ನು ತಣ್ಣಗಾಗಲು ಬಿಡಿ ಈ ಹುಳಿಯನ್ನು. ಈಗ ಇನ್ನೊಂದು ಕಡೆ ಒಂದು ಬಟ್ಲ ತಗೊಳ್ರಿ. ಅದಕ್ಕೆ ಒಂದು 4-5 ಚಮಚದಷ್ಟು ಪುಟಾಣಿ ಹಿಟ್ಟು ಹಾಕ್ಕೊಳ್ರಿ. ಈ ಪುಟಾಣಿ ಹಿಟ್ಟನ್ನು ಹುರಿಯೋದೇ ಹಾಗೆ ಮಿಕ್ಸಿಗೆ ಹಾಕಿ ಇಟ್ಕೊಂಡಿರಬೇಕು. ಈಗ ಇದಕ್ಕೆ ಒಂದು ಅಥವಾ 1.5 ಚಮಚದಷ್ಟು ಸಕ್ಕರೆ ಹಾಕ್ಕೊಳ್ರಿ. ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ರಿ. ಒಂದು ಚಮಚದನ್ನು ಕಲಿಸ್ಕೊಂಡ ನಂತರ ಸ್ವಲ್ಪ ನೀರು ಹಾಕ್ಕೊಳ್ರಿ. ನೀರು ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕ್ಕೊಳ್ರಿ. ಒಂದು 2 ಚಮಚದಷ್ಟು ಮೊಸರು ಹಾಕ್ಕೊಳ್ರಿ. ಮೊಸರು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ರಿ. ಯಾವುದೇ ರೀತಿ ಗಂಟು ಇರಬಾರ್ದು, ಗಂಟು ಇಲ್ಲದೆ ಹಾಗೆ ಚೆನ್ನಾಗಿ ಕಲಿಸಿಟ್ಕೊಳ್ರಿ. ಮತ್ತು ಇದು ಪೂರ್ತಿ ನೀರನ್ನು ಹೊಡೆದು ಪೂರ್ತಿ ಗಟ್ಟಿಯಾಗಿ ಮೀಡಿಯಮ್ ಆಗಿರಬೇಕು. ಈಗ ಈ ಮಿಶ್ರಣವನ್ನು ಅಗಳೆ ಮಾಡಿಟ್ಟಂಥ ಹುಳಿಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ರಿ. ಈಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ತುಂಬ ರುಚಿಕರವಾದ, ಆರೋಗ್ಯಯುತವಾದ ಮತ್ತು ತುಂಬಾ ಫೇಮಸ್ ಆದಂಥ ಬೆಟಗೇರಿ ಚಟ್ನಿ ಈಸ್ ರೆಡಿ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತಂತೂ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು